ಒಂದು ನಿಜವಾದ ಕತೆ ಹೇಳ್ತೀನಿ ಕೇಳಿ. ಉಡುಪಿಯಿಂದ ಶೃಂಗೇರಿಗೆ ಹೋಗುವಾಗ ಆಗುಂಬೆ ದಾಟಿ ಹೋಗ್ಬೇಕು. ಆಗುಂಬೆಗೆ ಹೋಗುವಾಗ ಆಗುಂಬೆ ಘಾಟಿ ಇದೆಯಲ್ಲ, ಆ ಘಾಟಿ ಮೇಲೆ ಹತ್ಕೊಂಡು ಹೋಗುವಾಗ ಎಲ್ಲಾ ವಾಹನಗಳು ಕೂಡ ಅಲ್ಲಿ ನಿಲ್ಸಿ ಆ ಡ್ರೈವರ್ಗಳು ಅಲ್ಲೊಂದು ದೇವಸ್ಥಾನ ಇದೆ, ಅದಕ್ಕೊಂದು ಕಾಣಿಕೆ ಕೊಡ್ತಾನೆ. ಒಂದ್ಸಲ 4 ಜನ ಪ್ರಯಾಣಿಕರು ಒಂದು ಟ್ಯಾಕ್ಸಿನಲ್ಲಿ ಹೋಗ್ತಿದ್ರು. ಟ್ಯಾಕ್ಸಿ ಡ್ರೈವರ್ ಈ ವಿಷಯನ ಪ್ರಯಾಣಿಕರಿಗೆ ಹೇಳಿದ. ಪ್ರಯಾಣಿಕರು ನಮ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಹೋಗು ನೋಡೋಣ, ಏನು ಆಗಲ್ಲ, ನಾವಿದೀವಿ, ಹಾಗೆ ಹೀಗೆ ಎಲ್ಲ ಹೇಳಿ. ಪಾಪ ಡ್ರೈವರ್ ವಿಧಿ ಇಲ್ಲ, ಮೇಲೆ ಹೋಗ್ತಾ ಇದ್ದ. 7ನೇ ಕರ್ವು 8ನೇ ಕರ್ವು ಇನ್ನೇನವನು ತುಂಬಾ ಕರ್ವಲ್ಲಿ ತಿರುಗಿಸ್ಬೇಕು. ಆ ತಿರುಗಿಸೋ ಸಮಯದಲ್ಲಿ ಅದೇನಾಯ್ತು ಅಂದ್ರೆ ಕಂಟ್ರೋಲ್ ತಪ್ಪಿ ಕಾರು ಘಾಟಿಯಿಂದ ಕೆಳಗೆ ಬಿತ್ತು. ಕೆಳಗೆ ಬಿದ್ದು ಉಳ್ಕೊಂಡು ಬೀಳುವಾಗ ಸ್ಥಳದಲ್ಲೇ ಎಲ್ಲಾ ಡ್ರೈವರು ಸೇರಿ ಎಲ್ಲಾ ಪ್ರಯಾಣಿಕರು ಮೃತ್ಯು ಆಯ್ತು. ಎಲ್ರೂ ಅಲ್ಲೇ ಸತ್ತು. ಇದರಿಂದ ಏನ್ ಗೊತ್ತಾಯ್ತು ನಮ್ಗೆ ಹೇಳಿ? ಆದ್ರೆ ಎಲ್ಲಾ ಪ್ರಯಾಣಿಕರು ಸ್ಥಳದಲ್ಲೇ ಸುಟ್ಟೋದ್ಮೇಲೆ ಈ ಕತೆ ನಮ್ ತನಕ ಹೇಗ್ ಬಂತು? ಈ ತರ ಕಥೆಗಳು ನಮ್ಮ ಹತ್ರನೂ ತುಂಬಾ ಓಡಾಡಿರ್ತವೆ ಅಲ್ವೇ? ಹುಷಾರಾಗಿರ್ಬೇಕು.